ವೀರಶಿವವಾಣಿ ಟಿವಿ ಚಾನೆಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡುವಂತಹ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತವೆ. ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಉಳ್ಳಾಗಡ್ಡಿ. ವೀರಶಿವವಾಣಿ ಟಿವಿ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ಉತ್ತಮವಾದ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳೋದಾದ್ರೆ, ಮಾಲ್ಗಿತ್ತಿ ಸರ್ಕಾರಿ ಪ್ರೌಢಶಾಲೆಗೆ ಭೂದಾನ ಮಾಡಿದಂತಹ ಶ್ರೀ ಚಾಮರಾಜ ದೇಸಾಯಿ ಅವರ ಪುತ್ರ ಪೃಥ್ವಿರಾಜ್ ದೇಸಾಯಿ ಅವರ ಹುಟ್ಟುಹಬ್ಬ ನಿಮಿತ್ತ. ಏನಪ್ಪ ಇದು ಹುಟ್ಟುಹಬ್ಬದ ವಿಷಯವನ್ನ ಸುದ್ದಿ ರೂಪದಲ್ಲಿ ಹೇಳ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು. ಆದರೆ ಇದರಲ್ಲಿ ಒಂದು ವಿಶೇಷ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ದಿವಂಗತ ಶ್ರೀ ಚಾಮರಾಜ ದೇಸಾಯಿ ಅವರು ಸರ್ಕಾರಿ ಪ್ರೌಢಶಾಲೆ ಭೂದಾನ ಮಾಡಿ ಸುಮಾರು ಅಂದಾಜು 2-3 ಎಕರೆನೇ ಇರ್ಬೋದು ಅಥವಾ ಹೆಚ್ಚಿಗೆ ಇರ್ಬೋದು, ಅಷ್ಟಂತ ಭೂಮಿಯನ್ನು ದಾನ ಮಾಡಿ, ಅಂದ್ರೆ ಆ ಸಮಯದಲ್ಲಿ ಸ್ಕೂಲ್ ಕಟ್ಟಕ್ಕೆ ಜಾಗ ಇದ್ದಿದ್ದಿಲ್ಲ. ಸರ್ಕಾರದವ್ರು ಹೇಳಿದ್ರು, ನಮ್ಮ ಭೂಮಿ ಕೊಟ್ಟರೆ ನಾವು ಸ್ಕೂಲ್ ಕಟ್ತೀವಿ ಅಂತ ಆ ಸಮಯದಲ್ಲಿ ಹೇಳಿದ್ರು. ಅವಾಗ ಯಾರೂ ಸಹ ಭೂದಾನ ಮಾಡಕ್ಕೆ ಮುಂದೆ ಬರಲಿಲ್ಲ. ಅವಾಗ ಇವರು ಶ್ರೀ ಚಾಮರಾಜ ದೇಸಾಯಿ ಅವರು ಭೂದಾನ ಮಾಡಿ ಈಗ ಅಲ್ಲಿ ಸರ್ಕಾರಿ ಪ್ರೌಢಶಾಲೆ ನಿರ್ಮಾಣ ಮಾಡಕ್ಕೆ ಅನುಕೂಲ ಕಲ್ಪಿಸಿದ್ರು. ಆ ಶಾಲೆಗೆ ಮಕ್ಕಳು ಸಹ ಉತ್ತಮವಾಗಿ ಇವಾಗ ಅಂದಾಜು ಅಂದರೆ 8ರಿಂದ 10ನೇ ತರಗತಿವರೆಗೆ 3 ವರ್ಗದ ವಿದ್ಯಾರ್ಥಿಗಳು ಸೇರಿ ಟೋಟಲ್ ಅಂದರೆ 150ರಿಂದ 200 ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗಿದೆ. ಅಲ್ಲದೆ ಮತ್ತು ಮಾಲ್ಗಿತ್ತಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಾಡಲು ಪ್ರೋತ್ಸಾಹ ಮಾಡಿದ್ದಾರೆ. ಯಾರು? ಶ್ರೀ ಚಾಮರಾಜ ದೇಸಾಯಿ ಸಾಹೇಬರು. ನಾವು ಸಹ ಓದೋ ಮುಂದೆ ನನ್ನೂ ಸಹ ಭೇಟಿಯಾದ್ರೆ ಹೇಳ್ತಿದ್ರು, ಒಳಗಡೆ ಬಾಯಿಲೆ ಅಂತಂದೇಳಿ, ಹೆಂಗೆ ಓದ್ತಾ ಇದೆ, ಏನು ಮಾಡ್ತಿದ್ಯಾ, ಏನೇನು ನಿಮ್ಮ ತಂದೆ ತಾಯಿ ಎಲ್ಲ ಇಷ್ಟು ಕಷ್ಟಪಡ್ತಾ ಇದ್ದಾರಪ್ಪ, ಓದು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಇಡ್ರಿ. ಈಗ ಎಲ್ಲ ಬೇರೆ ಕಡೆ ಎಲ್ಲ ಸರ್ಕಾರ ಸೌಲಭ್ಯ ಸರಿಯಾಗಿಲ್ಲ. ನಮ್ಮೂರಲ್ಲೆಲ್ಲ ಚೆನ್ನಾಗಿದೆ, ಬಸ್ ಸೌಲಭ್ಯ ಇದೆ, ಸ್ಕೂಲ್ ಸೌಲಭ್ಯ ಇದೆ, ಎಲ್ಲ ಮಾಡ್ತಿದ್ರು. ಒಳಗಡೆ ಬಾಯಿಲ್ಲ ಅಂತ ಕರೆದ್ರು. ನಮಸ್ಕಾರ ಸರ್, ಹೇಳಿ ಸರ್ ಅಂತ ಹೇಳಿ. ನಾನು ಅವಾಗ BCom ಮುಗಿಸಿ MA ಜರ್ನಲಿಸಮ್ಗೆ ಅಡ್ಮಿಷನ್ ಮಾಡಿದ್ದೆ. ಅವಾಗ ಅದನ್ನು ಆ ಥರ ಆಗಿಂದ ಅವ್ರು ಕರೆದ್ರು. ಅಂತ ಹೋದೆ ನಾನು. ಏನು ಓದ್ತಾ ಇದೆಯಾ, ಇನ್ನೂ ಓದೋದು ಮುಗಿದಿಲ್ವಾ ನಿಮ್ಮದು ಅಂತ ಹೇಳಿದ್ರು. ಇಲ್ಲ ಸರ್, ಇನ್ನು BCom ಓದಿದೆ, MA ಜರ್ನಲಿಸಮ್ ಮಾಡ್ತಾ ಇದ್ದೀನಿ ನಾನು ಅಂತ. ಚೆನ್ನಾಗಪ್ಪ, ಆ ಕೋರ್ಸ್ ಚೆನ್ನಾಗಿದೆ, ಒಳ್ಳೆ ಉತ್ತಮವಾದ ಗೌರವದಂಥ ಸ್ಥಾನ ಅದು ಪತ್ರಕರ್ತರ ಅಂದರೆ. ಎಲ್ಲ ಕಡೆ ಈಗ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಉತ್ತಮ ಸೌಲಭ್ಯ ಸಿಗ್ತವೆ. ಚೆನ್ನಾಗಿ ಹೋದ್ರಿ. ಗ್ರಾಮದಲ್ಲಿರೋಂಥ ಸೌಲಭ್ಯ ಇರಲಿಲ್ಲ ಅಂದರೆ ಜನರ ಪತ್ರಿಕೆ ಮೂಲಕ ಗಮನಕ್ಕೆ ತಂದು, ಸರ್ಕಾರ ಗಮನಕ್ಕೆ ತಂದು ಸೌಲಭ್ಯ ಕೊಟ್ಟು ಗ್ರಾಮದ ಅಭಿವೃದ್ಧಿಗೆ ಸಹಕಾರ ಮಾಡಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅವರು. ಓದ್ತಾ ಇದೆಯಾ, ಚೆನ್ನಾಗಿ ಓದು, ಇನ್ನಷ್ಟು ಇದು ಮಾಡು ಅಂತ ಪ್ರೋತ್ಸಾಹ ಮಾಡ್ತಾಯಿದ್ರು. ಅಲ್ಲದೆ ಅವ್ರು ಇನ್ನೊಂದು ಮಾತು ಹೇಳಿದ್ರು ನನಗೆ, ನೀವು ಓದು, MA ಜರ್ನಲಿಸಮ್ ಮುಗಿಸು, ಅದು ಕಂಪ್ಲೀಟ್ ಆದ ತಕ್ಷಣ ನಾನು ಅದಕ್ಕೆ ನಾನು ಅದಕ್ಕೆ ದುಡ್ಡು ಇದು ಮಾಡ್ತೀನಿ, ಇನ್ನೂ ಒಂದು ಚಾನಲ್ ಮಾಡಿ ಅಂತೆ. ನಮ್ಮೂರಲ್ಲೇ ನಮ್ಮೂರ ಹುಡುಗರು ಈ ಥರ ಬೆಳೀತಾ ಇದ್ರು, ನಮಗೂ ಸಂತೋಷ ಆಯಿತು. ಗಜಾನಗಡ ಅಥವಾ ಕೊಪ್ಪಳದಲ್ಲಿ ನಮ್ಮದೇ ಒಂದು ಚಾನಲ್ ಮಾಡಿಬಿಡೋಣ, ನಾನು ದುಡ್ಡು ಹಾಕ್ತೀನಿ, ಅದಕ್ಕೆ ಎಷ್ಟಾದ್ರೂ ಪರವಾಗಿಲ್ಲ, ನಾನು ದುಡ್ಡು ಹಾಕ್ತೀನಿ, ನೀವು ಓದು, ಜರ್ನಲ್ ಮುಗಿಸಿದ್ದು ನನಗೆ ಹೇಳು, ನಾವು ಒಂದು ಚಾನಲ್ ಮಾಡಿಬಿಡೋಣ ಅಂತೇಳಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು, ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು. ಬಟ್ ನಾನು ಜರ್ನಲಿಸಮ್ ಮುಗಿದ ಟೈಮ್ನಾಗ ಅವರು ನನ್ನ ಜರ್ನಲಿಸಮ್ ಮುಗಿದಿತ್ತು, ಇನ್ನೂ ಓದ್ತಾ ಇದ್ದೆ. ಅವಾಗ ಅವ್ರು ನಮ್ಮನ್ನೆಲ್ಲ ಅಗಲಿದ್ರು. ಇದರಿಂದ ಮಾಲ್ಗಿತ್ತಿ ಗ್ರಾಮಕ್ಕೆ ತುಂಬ ನಷ್ಟ ಆಗಿದೆ. ಅವ್ರ ಹೆಸರು ಕೇಳಿದ ತಕ್ಷಣ ನಮಗೊಂಥರ ಅನಿಸುತ್ತೆ, ಇನ್ನೂ ಅವ್ರು ಇರಬೇಕಿತ್ತು, ಇನ್ನೂ ನಾವು ಅವ್ರ ಸೇವೆ ನಮಗಿನ್ನೂ ಸಿಗಬೇಕಿತ್ತು ಅಂತೇಳಿ. ಈಗ ಅವರ ಪುತ್ರ ಪೃಥ್ವಿರಾಜ್ ದೇಸಾಯಿ ಅವರ ಹುಟ್ಟುಹಬ್ಬ ಇದೆ. ಅವ್ರಿಗೆ ಶುಭ ಹಾರೈಸೋಣ. ಅವರು ಸಹ ಆದ ದಾರಿಯಲ್ಲೇ ಸಾಗಿ ಮಾಲ್ಗಿತ್ತಿ ಗ್ರಾಮದ ಸರ್ವಮಕ್ಕೂ ಅಭಿವೃದ್ಧಿಗೆ ಸಾಗಲಿ ಅಂತ ಹೇಳ್ತಾ ಇದ್ದೆ. ಅಲ್ಲದೆ ಅವ್ರ ಪುತ್ರ ಪೃಥ್ವಿರಾಜ್ ದೇಸಾಯಿ ಅವರು ಮಾಲ್ಗಿತ್ತಿ ಅದೇ ಸರ್ಕಾರಿ ಪ್ರೌಢಶಾಲೆಗೆ SDMC ಅಧ್ಯಕ್ಷರಾಗಿ ಆಯ್ಕೆಯಾಗಿ 1 ವರ್ಷ ಆಯಿತು. ಅವರು ಈಗ SDMC ಅಧ್ಯಕ್ಷರ ಅದರ ಇದ್ರ ಮೂಲಕ ಹುದ್ದೆ ನಿಭಾಯಿಸ್ಕೊಂತ ಇನ್ನಷ್ಟು ಶಾಲೆ ಅಭಿವೃದ್ಧಿಗೆ ಕ್ರಮ ವಹಿಸಲಿ. ಅವರಾಗೆ ಚಾಮರಾಜ ದೇಸಾಯಿ ಸರ್ ಅವರಾಗೆ ಇವರು ಅವ್ರ ದಾರಿಯಲ್ಲಿ ನಡೆದು ಮಾಲ್ಗಿತ್ತಿ ಅಭಿವೃದ್ಧಿ ಇದು ಮಾಡಿ ಒಬ್ಬ ಶಾಸಕ ಸಚಿವ ಆಗಲಿ ಅಂತೇಳಿ ನಮ್ಮ ಚಾನಲ್ನ ಕಳಕಳಿ ಧನ್ಯವಾದಗಳು.